ನಿನ್ಗೇನಾಗಿದೆ? ಹುಚ್ಚಿ ತರ ಆಡ್ತಿದೀಯಲ್ಲ, ಏನಾದ್ರೂ ಒಂದು ಎಡವಟ್ ಮಾಡ್ತಾನೆ ಇರ್ತೀಯಲ್ಲ. ನನಗೇನೆ ಗೊತ್ತು ಜಾನು ಹೀಗೆಲ್ಲ ಆಗತ್ತೆ ಅಂತ. ಅಲ್ಲ, ನಾನು ಇದೇ ಐರನ್ ಬಾಕ್ಸ್ ಅಲ್ಲಿ ನಿನ್ನೆ ಐರನ್ ಮಾಡ್ಕೊಂಡೆ, ನನಗೇನು ಆಗ್ಲಿಲ್ಲ. ನಿನಗ್ಯಾಕೆ ಈ ತರ ಸಮಸ್ಯೆ ಆಯ್ತು? ನನ್ಗೇನ್ ಗೊತ್ತು? ಜಾನು, ಇದ್ರಲ್ಲಿ ನಿಂದೇ ಏನೋ ಕಿತಾಪತಿ ಇರೋ ಹಾಗೆ ಕಾಣಿಸ್ತಿದೆಯಲ್ಲ ಮಗಳೇ. ನಾನೇ ಮಾಡ್ದೆ ಅನ್ಕೋ, ನೀ ಹತ್ರ ಸಾಕ್ಷಿ ಇದೆಯಾ? ಅಯ್ಯಪ್ಪ, ಮೆಲ್ಲಿಗೆ ಕಣೆ. ಸುಮ್ಮನೆ ಕೂತವನ. ಪಾರ್ವತಿಯವರೇ, ಯಾಕೆ ಕೂತಿದ್ದೀರಿ? ಶಾಲ್ ಬೇರೆ ಹೊತ್ಕೊಂಡಿದ್ದೀರಾ, ಹುಷಾರಿಲ್ವಾ ನಿಮ್ಗೆ? ಹಾಗೇನಿಲ್ಲ ಸತ್ಯವತಿ. ನೋಡಿ, ಹಾಗೇನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಆಕಾಶನೇ ತಲೆ ಮೇಲೆ ಬಿದ್ದವ್ರು ಹಾಗೆ ಕೂತಿದ್ದೀರಾ. ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೋಬೋದಲ್ವಾ ನೀವು? ನೀವು ಸುಮ್ಮನೆ ಹೀಗೆ ಕೂತಿದ್ರೆ ನಿಜವಾಗ್ಲೂ ನನಗೂ ಬೇಜಾರಾಗತ್ತೆ ಪಾರ್ವತಿಯವರೇ. ಏನಿಲ್ಲ ಸತ್ಯವತಿ, ಹೀಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಯಾವ ವಿಷಯ ಹೇಳಿ? ಏನಿಲ್ಲ ಬಿಡು. ಯಾಕೆ, ಏನಾದ್ರೂ ಕಳ್ಕೊಂಡ್ರಾ? ನಿಮ್ಮನ್ನು ನೋಡಿದ್ರೆ ಏನೋ ಕಳ್ಕೊಂಡಿದ್ದೀರಾ ಅಂತ ನನಗನ್ನಿಸ್ತಾ ಇದೆ, ಅದಕ್ಕೆ ಕೇಳಿದೆ. ಏನದು? ಅಲ್ಲ, ಕಳೆದು ಹೋಗಿರೋದು ಮತ್ತೆ ಸಿಗುತ್ತೆ ಅನ್ನೋದಾದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬಹುದು. ಕಳೆದು ಹೋಗಿದ್ದು ಸಿಕ್ಕೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಸುಮ್ಮನೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳಿ? ನಾನೇನು ಕಳ್ಕೊಂಡಿಲ್ಲ ಬಿಡು ಸತ್ಯವತಿ. ಕಳ್ಕೊಂಡಿಲ್ಲ ಅಂದ್ರೆ ಖುಷಿನೇ ಬಿಡಿ. ಆದ್ರೆ ಒಂದು ಮಾತು ಪಾರ್ವತಿಯವರೇ, ನಾನು ಬದಲಾಗಿದ್ದೀನಿ ಅಂತ ಗೊತ್ತಾದ್ಮೇಲೂ ನಮ್ಮೇಲೆ ಸವಾರಿ ಮಾಡೋದಕ್ಕೆ ಯಾಕೆ ಬರಬೇಕು ಹೇಳಿ? ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೂ ಗೊತ್ತಿದೆ ಅನ್ಕೋತೀನಿ. ನಾನು ಸಂಪೂರ್ಣವಾಗಿ ಬದಲಾಗ್ತಾ ಇದ್ದೀನಿ ಪಾರ್ವತಿಯವರೇ, ಅದಕ್ಕೆ ಅವಕಾಶ ಮಾಡಿಕೊಡಿ. ನನ್ನನ್ನು ನಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಕೆಲಸಗಳನ್ನ ಮಾಡಲೇಬೇಕಾಯ್ತು. ಅದರಲ್ಲಿ ಬೇರೆ ಯಾವ ಉದ್ದೇಶ ಇಲ್ಲ ಅನ್ನೋದಂತೂ ಸತ್ಯ ಪಾರ್ವತಿಯವರೇ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಖಂಡಿತ ನಾನು ಬದಲಾಗ್ತಾ ಇದ್ದೀನಿ. ನನ್ನನ್ನು ಅನುಮಾನದಿಂದ ನೋಡೋ ಕೆಲಸ ಇವತ್ತಿಂದಾನೇ ದೂರ ಮಾಡಿ ಪಾರ್ವತಿಯವರೇ. ಗೊಂಬೆ ಸಿಗೋದಿಲ್ಲ, ಆದ್ರೆ ಬದಲಾಗಿರೋ ಈ ಸತ್ಯವತಿ ಸಿಗ್ತಾಳೆ ನಿಮಗೆ. ಇಲ್ಲಿಗೆ ಈ ವಿಷಯನ ಬಿಟ್ಬಿಡಿ. ಈ ಮನೆಯಲ್ಲಿ ಇನ್ನೂ ಆಗ್ಬೇಕಾಗಿರೋ ಒಳ್ಳೊಳ್ಳೆ ಕೆಲಸಗಳು ತುಂಬಾ ಇವೆ. ನಿಮ್ಮ ಮುಂದಾಳತ್ವದಲ್ಲೇ ಎಲ್ಲಾನು ಮಾಡ್ತೀನಿ, ನನ್ನ ನಂಬಿ. ಸತ್ಯವತಿ ಮುಂದೆ ಬದಲಾಗ್ತಾಳೆ. ಎಷ್ಟು ಅಂದ್ರೆ ನೀವು ಕಲ್ಪನೆ ಮಾಡ್ಕೊಳಕ್ಕೂ ಆಗ್ಬಾರ್ದು, ಅಷ್ಟು ಬದಲಾಗ್ತಾಳೆ. ಇವಳು ಗಟ್ಟಿ ಪಿಂಡಾನೆ. ಓ ಜನ್ಮದಲ್ಲಿ ಕ್ವಿಂಟಾಲ್ ಗಟ್ಲೆ ಪುಣ್ಯ ಮಾಡಿದ್ಲು ಅನ್ಸುತ್ತೆ. ಪ್ರತಿ ಸಲ ಸೋಲ್ತಾನೆ ಇದ್ದೀನಿ. ನಾನೇನ್ ಮಾಡ್ಲಿ? ಸೋತು ಸಾಕಾಗೋಗಿದೆ. ಸಂಜು ನನ್ನವನಾಗಿ ನಾನು ಮಾಡ್ಕೊಂಡ್ಲೇಬೇಕು. ಮಾಡ್ಲಿ? ಹೌದು, ಇವತ್ತು ರಾತ್ರಿನೇ ನನ್ನನ್ನ ಈ ಮನೆಯವ್ರು ಕೆಟ್ಟವ್ರು ಅಂದ್ರೂ ಪರವಾಗಿಲ್ಲ, ಸಂಜು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಸಂಜು ಒಂದಾಗ್ಲೇಬೇಕು. ಏನ್ ಮಾಡ್ಲಿ? ಸರಿ ಅಜ್ಜಿ, ನಾನು ಶಾರ್ವರಿಗೆ ಹೇಳ್ತೀನಿ ಬಿಡಿ. ಶಾರ್ವರಿ, ಏನು ಏನು ಶಾರ್ವರಿ, ಅಜ್ಜಿ ಹೇಳಿದ್ರು ಟೆರೆಸಲ್ಲಿ ಬಟ್ಟೆ ಒಣಗಾಕಿದಾರಂತೆ, ಹೋಗಿ ತರಬೇಕಂತೆ. ಅಯ್ಯೋ, ಅಷ್ಟು ಅನುಮಾನ ಇದ್ರೆ ಬೇಡ ಬಿಡು, ನಾನೇ ಹೋಗಿ ತರ್ತೀನಿ. ಬೇಡ, ನಾನೇ ಹೋಗ್ತೀನಿ ಬಿಡಿ. ಮತ್ತೇನದ್ ನಿನ್ ಲುಕ್ಕು?
ಯಾಕಂದ್ರೆ ಇತ್ತೀಚೆಗೆ ನಿಮ್ನ ನಂಬೋದಕ್ಕೆ ಆಗ್ತಾ ಇಲ್ಲ, ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀರಿ ಅದಕ್ಕೆ. ಒಂದ್ಸಲ ಅನುಮಾನ ಬಂದ್ರೆ ಬಿಡು, ನಾವು ಜನಗಳಿಗೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅದು ಅರ್ಥನೇ ಆಗೋದಿಲ್ಲ. ಅದ್ ಮಾಮೂಲಿ ಅಲ್ವಾ? ಒಂದ್ಸಲ ಅನುಮಾನ ಅಂತಲ್ಲ, ನಿಮ್ಮೇಲೆ ಅನುಮಾನ ಪಡ್ತಿರೋದಕ್ಕೆ ಆಗ್ತಾನೆ ಇಲ್ಲ. ಇವತ್ತು ಕರೆಂಟ್ ಹೊಡ್ಸ್ಕೊಂಡ್ರಿ, ಅದ್ರಲ್ಲಿ ನನ್ನನ್ ಬೀಳ್ಸೋ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ರ ಹೇಗೆ? ನಮ್ಮ ಅಮ್ಮನ ಮೇಲೆ ಆಣೆಗೂ ಇಲ್ಲಪ್ಪ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಏನಿದು ಬಟ್ಟೆನೆ ಕಾಣಿಸ್ತಿಲ್ಲ. ನೀವಾ? ನೀವೇನ್ರಿ ಇಲ್ಲಿ? ಫಸ್ಟ್ ನೀವ್ ಹೇಳಿ ಏನ್ ಮಾಡ್ತಿದ್ದೀರಾ ಇಲ್ಲಿ ಅಂತ. ಮೊದ್ಲು ಕೇಳಿದ್ ನಾನು, ಸೊ ನೀವ್ ಹೇಳಿ. ಲೇಡೀಸ್ ಫಸ್ಟ್ ಅಂತ ಗೊತ್ತಿದೆ ಅಲ್ವಾ, ಸೊ ನಾನ್ ಹೇಳ್ದಂಗೆ ನೀವ್ ಕೇಳಿ ಏನ್ ಮಾಡ್ತಿದ್ದೀರಾ ಇಲ್ಲಿ. ನೀರ್ ಬರ್ತಾ ಇರ್ಲಿಲ್ಲ, ಟ್ಯಾಂಕಲ್ಲಿ ನೀರ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡ್ ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನೀವೇನ್ ಬಂದಿದ್ದು? ಅರ್ಥ ಆಯ್ತು ಬಿಡಿ. ಏನ್ ಅರ್ಥ ಆಯ್ತು ನಿಮ್ಗೆ? ನಿಮಗೆ ನನ್ನ ಹತ್ರ ಮಾತಾಡ್ಬೇಕು ಅನ್ನೋ ಆಸೆ ಹುಟ್ಟಿದೆ. ಮನೇಲಿ ಎಲ್ಲ ಕಡೆ ಹುಡ್ಕಾಡಿರ್ತೀರಿ, ನಾನ್ ಸಿಕ್ಕಿರಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ರಿ ಅಲ್ವಾ? ನನಗ ಹತ್ರ ಆಸೆಗಳೆಲ್ಲ ಇಲ್ಲ, ಸುಮ್ನೆ ಇಲ್ದೇ ಇರೋ ಕನ್ಸೆಲ್ಲ ಕಾಣ್ಬೇಡಿ. ಯಾಕ್ರಿ ಸುಳ್ಳು ಹೇಳ್ತೀರಿ? ಇಂಥ ಬ್ಯೂಟಿಫುಲ್ ಹಸ್ಬೆಂಡ್ ನ ಹುಡ್ಕೊಂಡ್ ಬರೋದು ಹೆಂಡತಿ ಆದವಳ ಜನ್ಮಸಿದ್ಧ ಹಕ್ಕು ಅಲ್ವಾ? ಮೊದ್ಲು ನಿಮ್ಮನ್ನ ನೀವೇ ಹೊಗಳ್ಕೊಳ್ಳೋದನ್ನ ಕಡಿಮೆ ಮಾಡಿ. ನೀವಂತೂ ನನ್ನ ಬಗ್ಗೆ ಒಂದ್ ಅಕ್ಷರ ಮಾತಾಡಲ್ಲ. ನನಗ್ ನಾನೇ ಹೇಳ್ಕೊಂಡು ಸಮಾಧಾನ ಪಡ್ಕೊಳ್ಳೋದು ಒಂದೇ ದಾರಿ ಇರೋದು. ಅದಿರ್ಲಿ ಬಿಡಿ, ಬಂದಿದ್ ಯಾಕೆ ಅಂತ ನೀವು ಹೇಳಲೇ ಇಲ್ಲ. ಅಜ್ಜಿ ಬಟ್ಟೆ ಒಣಗಾಕಿದೀನಿ ತಗೊಂಬಾ ಅಂದ್ರು, ಅದಕ್ಕೆ ಬಂದೆ. ವಾವ್, ಎಂತ ಸುಂದರ ಸುಳ್ಳು ಹೇಳಿದ್ರಿ. ಇಲ್ಲಿರೋ ಬಟ್ಟೆನೆಲ್ಲ ಅಜ್ಜಿ ಆವಾಗ್ಲೇ ತಗೊಂಡು ಹೋದ್ರು. ಅಂದ್ರೆ ನನ್ನನ್ನು ಹುಡ್ಕೊಂಡ್ ಬರೋದಕ್ಕೆ ನಿಮ್ಗೊಂದು ಕಾರಣ ಬೇಕಿತ್ತು, ಅದಕ್ಕೆ ಬಂದ್ರಿ. ಹೋಗ್ಲಿ ಬಿಡಿ, ಗಂಡ ಹೆಂಡತಿನ, ಹೆಂಡತಿ ಗಂಡನ ಹುಡ್ಕೊಂಡ್ ಬರೋದು ಕಾಮನ್ ಅಲ್ವಾ? ಸ್ವಲ್ಪ ಕತ್ಲೆ ಇದೆ, ಬೆಳಕಿನಂತ ಹುಡುಗಿ ನಮ್ ಜೊತೆಗಿದ್ದಾರೆ. ಸ್ವಲ್ಪ ಚಳಿಗಾಳಿ ಬೀಸ್ತಾ ಇದೆ, ಮೋಡ ಕವಿದ ವಾತಾವರಣದ ಜೊತೆಗೆ ಹಬ್ಬದ ವಾತಾವರಣ. ಏನೇನೋ ಅಂದ್ಕೋಬೇಡಿ, ನನಗೆ ಹೋಗ್ತಾ ಇದ್ದೀನಿ. ಹೋಗೋಕ್ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ನೀವ್ ಇಲ್ಲೇ ಇದ್ರೆ ಸ್ವೀಟ್ ಆಗಿ ಏನಾದ್ರೂ ಮಾತಾಡ್ತಾ ಕೂರ್ಬೋದು. ನಿಮ್ ಬಗ್ಗೆ ಕವಿತೆ ಹೇಳ್ತೀನಿ, ನಿಮ್ಮನ್ನ ವರ್ಣಿಸ್ತೀನಿ, ನಿಮ್ ಮುಖದಲ್ಲಿ ಕೋಪ ತಂದು ಹಾಗೆ ಸಣ್ಣ ನಗು ತರೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅದು ಅಲ್ಲದೆ ನಿಮ್ ಜೊತೆ ಪ್ರಾಮಾಣಿಕವಾಗಿರ್ತೀನಿ, ಭಯ ಬೇಡ. ಏನಂತೀರಿ? ಮೊನ್ನೆ ತಾನೇ ನೀವ್ ಹೇಳಿದ್ರಲ್ಲ, ಮನ್ಸು ಮಂಗನ್ ಹಾಗೆ ಹುಡುಗರ್ನ ನಂಬೋದಕ್ಕಾಗಲ್ಲ, ಪಕ್ಕದಲ್ಲಿ ಸ್ವೀಟ್ ಇಟ್ಟಿದ್ರೆ ತಿಂದೇ ಇರುತ್ತಾ, ಹಾಗೆ ಹೀಗೆ ಕರ್ಮ ಅಂತ. ನಾನು ಹೋಗ್ತೀನಿ ಅಷ್ಟೇ. ಯಾರಿದ್ದೀರಾ? ಬಾಗ್ಲು ತೆಗೀರಿ. ಅಜ್ಜಿ ರೀ, ಏನಾಯ್ತ್ರಿ? ಲಾಕ್ ಆಗಿದೆ. ಹೌದು, ಲಾಕ್ ಆಗಿದೆ. ಲಾಕ್ ಆಗಿದೆ ಅಲ್ಲ, ಯಾರೋ ಲಾಕ್ ಮಾಡಿದ್ದಾರೆ. ಯಾರು ಅಂತಾನು ಗೊತ್ತು. ಯಾರು? ಸಕ್ಕರೆ ಡಬ್ಬನ ಮೇಲಿಟ್ಟವರು, ಎಣ್ಣೆ ಹಾಕಿ ನೀವು ನನ್ನ ಮೇಲೆ ಬೀಳುವಾಗ ಮಾಡಿದವರು. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಾನು ಹೇಳೋವಾಗೆ ನಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ಆ ದೇವರು ಪ್ರಯತ್ನ ಪಡ್ತಾನೆ ಇರ್ತಾನೆ. ಆ ದೇವರು ಮಾಡೋ ಕೆಲಸನೇ ಅಂತದ್ ನೋಡಿ. ಒಂದೊಳ್ಳೆ ಮಾತುಕತೆ, ಒಂದೊಳ್ಳೆ ಕೆಮಿಸ್ಟ್ರಿ ವರ್ಕ್ ಆಗತ್ತೆ ನಮ್ಮಿಬ್ಬರ ಮಧ್ಯೆ ಅಂತ ನಮ್ಮಿಬ್ಬರನ್ನ ಲಾಕ್ ಮಾಡಿದಾನೆ. ಅಂದ್ರೆ ಡೋರ್ ಲಾಕ್ ಮಾಡಿದಾನೆ ಅಂತ. ಹೌದು, ಇವತ್ತು ಇಲ್ಲೇ ಮಲ್ಕೊಳ್ದೆ ಬೇರೆ ದಾರಿನೇ ಇಲ್ಲ. ಇಲ್ಲ, ನಾನಾ? ನೋ ವೇ, ನಾನು ಹೋಗ್ತೀನಿ. ಲಾಕ್ ಆಗಿದೆಯಲ್ಲ. ಆದ್ರೇನಂತೆ, ಬಾಯಿಲ್ವಾ? ಕೂಗ್ತೀನಿ. ಅಜ್ಜಿ! ಅಲ್ಲ, ಬರೀ ಕರೆಯೋದಲ್ಲ, ಬಡ್ಕೊಂಡ್ರು ಅಷ್ಟೇ, ಯಾರಿಗೂ ಕೇಳ್ಸಲ್ಲ. 4th ಫ್ಲೋರ್ ಅಲ್ಲಿ ಇದೀವಿ ನಾವು. ಫೋನ್ ಮಾಡ್ತೀನಿ. ಓ, ಮೊಬೈಲ್ ತಂದಿದ್ದೀರಾ? ನಿಮ್ಮ ಮೊಬೈಲ್ ಇಂದ ಕಾಲ್ ಮಾಡ್ತೀನಿ. ಅದೇಗಾಗತ್ತೆ, ನಾನ್ ಕೊಡಲ್ಲ. ಸುಮ್ಮನೆ ಹೇಳಲೆ ಕಣ್ರಿ, ನಾನ್ ಕೂಡ ಮೊಬೈಲ್ ತಂದಿಲ್ಲ. ಎಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡಿದಾನ ಅವನು. ಯಾರು? ದೇವ್ರು. ಅಜ್ಜಿ!
ಸೀನ್ ರಿಪೀಟ್ ಆಗ್ತಿದೆ. ನೀನ್ ಇದೇ ಜಾಗದಲ್ಲಿ ಇಲ್ಲೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರ್ಗಾಡ್ತಾ ಇದೆಯಾ ಅಂದ್ರೆ ನಾವೇನೋ ಪ್ಲಾನ್ ಮಾಡ್ತಿರೋ ಹಾಗಿದೆಯಲ್ಲ. ಏನು ಇಲ್ಲಮ್ಮ. ಸೀರೆ ಬೇರೆ ಉಟ್ಬಿಟ್ಟಿದ್ಯಾ ಇವತ್ತು, ಏನ್ ವಿಶೇಷ? ಉಟ್ಕೋಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಉಟ್ಕೊಂಡಿದ್ದೀನಿ. ಹೋಗ್ ಮಲ್ಗು. ನಾನ್ ಮಲ್ಕೋತೀನಿ, ಅದ್ ನನಗೆ ಗೊತ್ತಿದೆ. ಈ ನಡು ರಾತ್ರಿಯಲ್ಲಿ ಇಷ್ಟೊಂದು ವಯ್ಯಾರ ಯಾಕೆ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಹೇಳಿದ್ನಲ್ಲ ಏನು ಇಲ್ಲ ಅಂತ, ಹೋಗ್ ಮಲ್ಗು. ಕಾರಣ ಇಲ್ದೆ ನೀನು ಇಷ್ಟೊಂದು ಮಿಂಚೋದಕ್ಕೆ ಹೇಗ್ ಸಾಧ್ಯ ಜಾನು? ಹೇಳು, ಅದೇನು ಅಂತ ಈಗ ನನಗೆ ಹೇಳು. ಮತ್ತೇನೋ ಹೊಸ ನಾಟಕ ಶುರು ಆಗೋ ಹಾಗಿದೆ. ಸುಮ್ನೆ ಏನೇನೋ ಮಾತಾಡ್ಬೇಡಮ್ಮ. ಸುಮ್ನೆ ನಾನು ಯಾಕೆ ಏನೇನೋ ಮಾತಾಡ್ಲಿ? ನನಗೇನೋ ಅನುಮಾನ ಬಂದಿದೆ ಅಂದ್ರೆ ಅದ್ರ ಹಿಂದೆ ಏನೋ ಸತ್ಯ ಇದೆ ಅಂತಾನೆ ಅರ್ಥ. ಸರಿ ಹೇಳು, ಯಾರಿಗೋಸ್ಕರ ಇದೆಲ್ಲ? ಸಂಜುಗೋಸ್ಕರ, ಸಂಜುನ್ ಮೆಚ್ಚಗೋಸ್ಕರ. ಆಯ್ತಾ ಕೇಳಿ? ಸರಿ ಹೇಳು, ಯಾರಿಗೋಸ್ಕರ ಇದೆಲ್ಲ? ಸಂಜುಗೋಸ್ಕರ, ಸಂಜುನ್ ಮೆಚ್ಚಗೋಸ್ಕರ. ಆಯ್ತಾ ಕೇಳಿದ್ದು? ಹೋಗಿಲ್ಲಿಂದ. ನಾನ್ ಸೀರೆ ಉಟ್ಕೊಂಡ್ರೆ ಹೇಗ್ ಕಾಣಿಸ್ತೀನಿ ಅಂತ ಸಂಜುಗ್ ತೋರ್ಸೋ ಆಸೆ, ಅದಕ್ಕೆ ಉಟ್ಕೊಂಡೆ. ಇದರಿಂದ ನಿನ್ಗೇನಾದ್ರೂ ಪ್ರಾಬ್ಲಮ್ಮಾ? ಅದನ್ನೆಲ್ಲ ಮಾಡೋದಕ್ಕೆ ಅವನು ಹೆಂಡತಿ ಶಾರ್ವರಿ ಇದ್ದಾಳೆ. ಇಲ್ದೇ ಉಸ ಬರೆಯಲ್ಲ ನಿನಗೆ ಯಾಕೆ ಬೇಕು? ಬಾಯಿ ಮುಚ್ಕೊಂಡು ಹೋಗಿ ಮಲ್ಕೋ. ಹೆಂಡ್ತಿನ ಇಲ್ದೇ ಇರೋದೆಲ್ಲ ಹೇಳ್ಬೇಡಮ್ಮ. ಸಂಜುಗ್ ಮದ್ವೆ ಆಗಿದೆ ಅನ್ನೋದನ್ನೇ ನಾನು ಮರ್ತೀನಿ. ಇನ್ನು ಸಂಜು ಹೆಂಡತಿ ಶಾರ್ವರಿ ಅನ್ನೋದನ್ನ ನಾನು ಯಾವತ್ತೂ ನಂಬೋದೇ ಇಲ್ಲ. ಕಪಾಳ ಕೊಡಿತೀನಿ ಜಾನು, ಸುಮ್ಮನೆ ಹೋಗಿ ಮಲ್ಕೋ. ಸಂಜು ಅಂತೆ ಸಂಜು. ಹೇಳಿದ್ದಾಯ್ತಲ್ಲ, ಇನ್ನೀನು ಹೊರಡ್ಬೋದು. ಯಾವ ಸರಿ ಯಾವ ತಪ್ಪು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಅಷ್ಟು ಚಿಕ್ಕ ಹುಡುಗಿ ನಾನಲ್ಲ. ನೋವೇ, ನನ್ನಿಂದ ಮಾತಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ರೀ. ಏನ್ರಿ ಶಿಕ್ಷೆ ಕೊಡ್ತೀರಾ? ಅಬ್ಬಾ, ಜಸ್ಟ್ 3 minutes ಮಾತಾಡದೇ ಇರೋದಕ್ಕಾಗ್ಲೇ ಇಲ್ಲ. ನಿಮ್ಮಿಂದ ಹೇಗ್ರಿ ಸಾಧ್ಯ? ಮಾತಲ್ಲೇ ಮನೆ ಕಟ್ಟೋ ಹುಡುಗ ಸಿಕ್ಕಿದಾನೆ. ಟೈಮ್ ವೇಸ್ಟ್ ಮಾಡಬೇಡಿ, ಎಲ್ಲ ಹೇಳ್ಕೊಂಡು ಹಗರಾಗೋದು ನೋಡಿ. ನನ್ಗೇನು ಹೇಳ್ಬೇಕು ಅಂತ ಅನ್ಸ್ತಾ ಇಲ್ಲ. ನನಗೆ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ನಾನು ಕೇಳೋ ಮೂಡಲಿಲ್ಲ. ಏನ್ ಬ್ಯಾಡ್ ಟೇಸ್ಟ್ ರೀ ನಿಮ್ದು. ಇಷ್ಟು ಬ್ಯೂಟಿಫುಲ್ ಹುಡುಗ ಪಕ್ಕ ಇರುವಾಗ ಏನು ಹೇಳೋಕೆ ಅನ್ಸೋದೇ ಇಲ್ಲ ಅಂತೀರಲ್ಲ. ನೋಡಿ ಕೋಪದಿಂದ ನೋಡಿ, ಈಗೇನು ಪ್ರಯೋಜನ ಇಲ್ಲ. ಒಟ್ಟಿಗೆ ಇವತ್ ರಾತ್ರಿ ಇಲ್ಲೇ ಕಳೆಯುತ್ತಂತ ತೀರ್ಮಾನ ಆಗೋಗಿದೆ. ಅಜ್ಜಿ, ಅಜ್ಜಿ, ಬಾಗ್ಲು ತೆಗೀರಿ. ವ್ಯರ್ಥ ಪ್ರಯತ್ನ ಮಾಡೋದಕ್ಕಿಂತ ಸುಮ್ನೆ ಇಲ್ಲೇ ಬಂದ್ ಮಲಗ್ಬೋದಲ್ವಾ? ಏನು ಅಲ್ಲಿ ಮಲ್ಗೋದಾ? ಹೌದು, ಯಾಕೆ ಕಷ್ಟನಾ? ಇಷ್ಟವಾದ ಹುಡುಗ ಜೊತೆಗಿದ್ದಾಗ ಮುಳ್ಳಿನ ಹಾಸಿಗೆ ಕೂಡ ಮಲ್ಲಿಗೆ ಮೊಗ್ಗಿನ ತರ ಮೃದುವಾಗಿರತ್ತಂತೆ. ನೋಡ್ತಾ ಇರಿ ಹೇಗ್ ರೆಡಿ ಮಾಡ್ತೀನಂತ. ನೋಡ್ರಿ, ಬೇಗ ಬನ್ನಿ. ಬೇಗ ಬಂದು ಬೇಗ ನಿಮ್ ಸೀಟನ್ನ ರಿಸರ್ವ್ ಮಾಡ್ಕೊಳ್ಳಿ. ಫ್ಯಾಂಟಾಸ್ಟಿಕ್, ಡನ್. ಒಳ್ಳೆ ಓಪನ್ ಏರ್ AC ಬೆಡ್ರೂಮ್ ತರ ಇದೆ. ನೋಡ್ರಿ ಹೇಗಿದೆ. ಯಾವ ಬೆಡ್ರೂಮ್ ಕಡಿಮೆ ಇದೆ ಹೇಳಿ? ಇಂಥ ಜಾಗ ಎಲ್ಲಿ ಸಿಗತ್ತೆ ಹೇಳಿ? ಇಷ್ಟು ಗಾಳಿ ಬೆಳಕು ನಮ್ ಬೆಡ್ರೂಮ್ ಅಲ್ಲೂ ಬರಲ್ಲ, ಗೊತ್ತಾ? ಅದಕ್ಕೇನೀಗ? ಅದಕ್ಕೇನಿವಾಗ ಅಂದ್ರೆ, ಈ ಕಡೆ ನೀವು, ಈ ಕಡೆ ನಾನು ಮಲ್ಕೊಳ್ಳೋದು. ಅಲ್ಲ, ಹೌದು. ನಾನು ಹೌದು. ಮಲ್ಗೋದಾ? ಹೌದು. ಹೋಗ್ರಿ. ಪ್ರಪಂಚದಲ್ಲಿ ಮಲ್ಗೋಕೆ ಜಾಗ ಇಲ್ಲದೆ ಇರೋರು ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆ 1 ಇಂಚ್ ಜಾಗ ಕೂಡ ಇರಲ್ಲ. ಅಂತದ್ರಲ್ಲಿ ನಿಮ್ದೇನ್ರಿ ಅಹಂಕಾರ? ಸರಿ ಬಿಡಿ, ನೀವು ಅಲ್ಲೇ ಇರಿ, ನಾನು ಇಲ್ಲೇ ಇರ್ತೀನಿ. ಬರ್ಬೇಡಿ. ನಾನ್ ಬರಲ್ಲ. ಬರ್ಬೇಡಿ ಅಂತ ತಾನೇ ನಾನು ಹೇಳಿದ್ದು.
ಬರೋದಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ನೀವೇನ್ ಬರ್ಬೇಡಿ ಅಂತ ಹೇಳೋದು? ದೆವ್ವ ಬಂದ್ರು ಕೂಡ ಬರ್ಬೇಡಿ, ದೆವ್ವ ಬಂದ್ರು ಕೂಡ ಬರ್ಬೇಡಿ. ಅಲ್ಲೇ ರೀ. ನಿಮ್ಮೊಂದು ವಿಷಯ ಗೊತ್ತಾ? ನೋಡಿ, ಅಲ್ಲಿ ಆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಆ ಬಿಲ್ಡಿಂಗ್ ಕಟ್ತಾ ಇರುವಾಗ ಕುಸಿದು ಬಿದ್ದು 4 ಜನ ಸತ್ತೋದ್ರಂತೆ. ಅವ್ರೀಗ ದೆವ್ವ ಆಗ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ ಅನ್ನೋ ರೂಮರ್ಸ್ ಅಂತೂ ತುಂಬಾ ಇದೆ ಕಣ್ರಿ. ನೀವು ಭಯ ಪಡೋದು ಬೇಡ. ಇದು 21ನೇ ಶತಮಾನ. ಈ ದೆವ್ವ, ಕೊಳ್ಳಿ ದೆವ್ವ, ಪಿಸಾಚಿ ಇದೆಲ್ಲ ಶುದ್ಧ ಬಂಡಲ್ ಕಣ್ರಿ. ನೀವು ಭಯ ಪಡ್ಲೇಬೇಡಿ. ನಾನ್ ಮಲ್ಕೊಳ್ತೀನಿ. ಓಕೆ, ಗುಡ್ ನೈಟ್. ಏನೋ ಸೌಂಡ್ ಆಯ್ತಲ್ಲ, ನಿಮ್ಗೇನಾದ್ರೂ ಗೊತ್ತಾಯ್ತಾ? ಏನೋಪ್ಪ. ಗುಡ್ ನೈಟ್. ಮಲ್ಕೊಳ್ರಿ, ಮಲ್ಗಲ್ವಾ? ಮಲ್ಕೊಳ್ರಿ, ಭಯ ಪಡ್ಬೇಡಿ. ಕಸ್ತೂರಿ ನಿವಾಸದ ವಂಶದ ಕುಡಿ ಇದು. ಧಾರಾಳವಾಗಿ ಮಲ್ಕೋಬಹುದು, ಭಯ ಬೇಡ. ನನ್ಗಂತೂ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಎಲ್ಲೋದ ಇವನು? ಇವತ್ ಬಿಟ್ರೆ ಇಂಥ ಅವಕಾಶ ಸಿಗುತ್ತೋ ಇಲ್ವೋ? ಜಾನು, ಯಾಕಮ್ಮ ಹೀಗೆ ಓಡಾಡ್ತಾ ಇದೀಯಾ? ಹೋಗ್ ಮಲ್ಗೋತಾನೆ. ನಿದ್ದೆ ಬರ್ತಿಲ್ಲ. ಹೋಗ್ ಮಲ್ಕೋ, ನಿದ್ದೆ ಬರುತ್ತೆ. ಹೀಗೆ ನಡು ರಾತ್ರಿಯಲ್ಲಿ ಬಾಲ ಸುಟ್ಟು ಬೆಕ್ನಂಗ್ ಓಡಾಡ್ತಾ ಇದ್ರೆ ನಿದ್ದೆ ಬರೋದಕ್ಕೆ ಹೇಗೆ ಸಾಧ್ಯ? ನೀನು ಹೋಗ್ ಮಲ್ಗಮ್ಮ, ನಾನು ಸಂಜುಗೋಸ್ಕರ ಕಾಯ್ತಾ ಇದ್ದೀನಿ. ಓ, ನಿನಗಿನ್ನೂ ಅವ್ನು ಹುಚ್ಚಿ ಬಿಟ್ಟಿಲ್ವಾ? ಜಾನು, ಗಂಡ ಹೆಂಡತಿ ಮಧ್ಯೆ ಹುಳಿ ಹಿಂಡೋ ಕೆಲಸ ಬೇಡ ಕಣೆ ನಿನಗೆ. ಇಷ್ಟೊತ್ತಲ್ಲಿ ಅವನ ಹತ್ರ ಏನ್ ಮಾತಾಡ್ತೀಯ ಹೇಳೋ ನೀನು? ಏನೋ ಮಾತಾಡ್ಕೋತೀನಿ, ಅದೆಲ್ಲ ನಿನ್ಗೆ ಯಾಕೆ? ಟೈಮ್ ಆಯ್ತು, ಅವ್ನು ಇನ್ನೇನು ಬರ್ಬೋದು. ನೀನು ಹೋಗು. ಅವ್ನು ಹೊರಗಡೆ ಹೋಗಿಲ್ವಲ್ಲ ಜಾನು? ಹೋಗಿದ್ದಾನೆ. ಅವ್ನು ಬಂದು ತುಂಬಾ ಹೊತ್ತಾಯ್ತು. ಇಲ್ಲ, ಆಗ್ಲಿಂದ ನಾನು ಇಲ್ಲೇ ಅವ್ನು ಬರೋದನ್ನ ಕಾಯ್ತಾ ಇದ್ದೀನಿ. ಅವ್ನು ಬಂದಿಲ್ಲ. ನಾನು ಹೇಳ್ತಾ ಇಲ್ವಾ? ಅವ್ನು ಬಂದಿದ್ದನ್ನ ನಾನೇ ನೋಡಿದ್ದೀನಿ. ನೀರ್ ಬರ್ತಾ ಇಲ್ಲ, ಟ್ಯಾಂಕಲ್ಲಿ ನೀರ್ ಇದೆಯೋ ಇಲ್ವೋ ನೋಡು ಅಂತ ಟೆರೆಸ್ ಮೇಲೆ ಆಗ್ಲೇ ಪಾರ್ವತಿಯವರನ್ನ ಕಳ್ಸಿದ್ರು. ನಿಜ, ಅವನ್ ಮೇಲೆ ಇರ್ತಾನೆ, ಆದ್ರೆ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇರ್ತಾನಷ್ಟೇ. ನೀನ್ ಹೋಗಿ ಮಲ್ಕೋಮ್ಮ. ಜಾನು, ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೋಸ್ಕರ. ನಾನು ಏನೇ ಮಾತಾಡಿದ್ರು, ಎಷ್ಟೇ ಒರಟಾಗಿ ನಡ್ಕೊಂಡ್ರು, ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತಾನೆ ಅರ್ಥ. ಎಂತ ಮಣ್ಣು ಇಲ್ಲ, ಬರೀ ನಾಟಕ ನಿಂದು. ನನ್ನ ಹತ್ರನೇ ಒಂದ್ ಮಾತಾಡ್ತೀಯ, ಅಲ್ಲೇ ಒಂಥರ ಮಾತಾಡ್ತೀಯ. ನಿನ್ಮೇಲೆ ನಂಬಿಕೆನೆ ಹೊರಟೋಗಿದೆ ನನ್ಗೆ. ನಾನು ಏನೇ ಮಾಡಿದ್ರು ಎಲ್ಲ ಉಲ್ಟಾನೇ ಆಗ್ತಾ ಇದೆ. ನಾನೇ ನನ್ನ ಕೈಯಾರೆ ಅವ್ರಿಬ್ರನ್ನ ಒಟ್ಟಿಗೆ ಇರುವಾಗ ಮಾಡ್ಬಿಟ್ನಲ್ಲ.
ನನ್ನ ಬುದ್ಧಿಗೆ ಏನಾಗಿದೆ? ಸ್ವಲ್ಪನೂ ಯೋಚನೆ ಮಾಡದೆ ಕೆಲಸ ಮಾಡ್ತೀನಿ. ಏನ್ ಮಾಡ್ಲಿ? ಹೋಗಿ ಬಾಗ್ಲು ತೆಗೆದ್ರೆ? ಬೇಡ, ಹೋಗಿ ಬಾಗ್ಲು ತೆಗೆದ್ರೆ ಶಾರ್ವರಿಗೆ ನಾನೇ ಡೋರ್ ಹಾಕಿದ್ದು ಅಂತ ಗೊತ್ತಾಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಅವ್ರಿಗೆ ಏನ್ ಮಾಡ್ತಿರ್ಬೋದು? ಯಾಕ್ರಿ ಎದ್ಬಿಟ್ರಿ? ಅಲ್ಲ ರೀ, ಎಷ್ಟೊತ್ತು ಅಂತ ಕೂತಿರ್ತೀರಿ? ನನ್ಗಂತೂ ಬೇಜಾರಾಗತ್ತಪ್ಪ. ನಾನ್ ಮಲ್ಗಲ್ಲ. ಏನೇನೋ ಮಾತಾಡಿ ನೀವು ಕೋಪ ಬರ್ಸ್ತಾ ಇದ್ರ ನಂಗೆ. ನಾನ್ ಮಾತಾಡೋ ಮಾತು ಕೇಳಿ ಕೋಪ ಬರುತ್ತೆ ಅನ್ನೋ ಪ್ರಪಂಚದ ಮೊದಲನೇ ಹುಡುಗಿ ಕಣ್ರಿ ನೀವು. ಹಾಗಾದ್ರೆ ಅದೆಷ್ಟು ಹುಡುಗಿ ಜೊತೆಗೆ ಮಾತಾಡಿದಿರೋ? ಲೆಕ್ಕ ಯಾರಿಡ್ತಾರಪ್ಪ? ಸಿಹಿ ಎಲ್ಲಿರುತ್ತೋ ಅಲ್ಲಿ ಇರುವೆಗಳು ಬರೋದು ಸಹಜ. ಹಾಗೆ ಸಂಜು ಎಲ್ಲಿರ್ತಾನೋ ಅಲ್ಲಿ ಹುಡುಗಿರ್ಗೆ ಬರಾನ. ಆಹಾ, ಇಂಥ ಬೊಗಳೆ ಮಾತಿಗೇನ್ ಕಮ್ಮಿ ಇಲ್ಲ ನೀವು. ಬೊಗಳೆ ಅಲ್ಲ ಕಣ್ರಿ, ನಿಜಾನೇ ಹೇಳ್ತಾ ಇದ್ದೀನಿ. ಕಡಿಮೆ ಅಂದ್ರೂ ಒಂದು 200 ಜನ ಹುಡುಗಿರು ಲವ್ ಲೆಟರ್ ಬರ್ದಿದ್ದಾರೆ.